ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಹಳ್ಳಿಗೆ ಅಂದರೆ ನಮ್ಮೂರಿಗೆ ಬಂದಿದ್ದೀವಿ. ಇಲ್ಲಿನ ನಮ್ಮನೆ ಹಿಂದೆಗಡೆ ಹಿತ್ತಲ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಯಾವ್ಯಾವ ಗಿಡಗಳಿದ್ದಾವೆ, ಯಾವ್ಯಾವ ಏನೇನಿದೆ ಅಂತ ತೋರಿಸ್ತೀನಿ. ಎಲ್ಲರೂ ನೋಡ್ಕೊಂಡು ಬನ್ನಿ. ಇಷ್ಟು ಕಾಡು ಥರ ಇದೆ ನೋಡಿ. ಇದು ಕಾಡು ಥರ ಇದೆ, ಬಟ್ ಕಾಡಲ್ಲ, ನಮ್ಮನೆ ಹಿತ್ತಲ ಅಂದರೆ ನಮ್ಮನೆ ಹಿಂದೆಗಡೆ ಜಾಗ ಇದೆ. ಸೊ ಅಲ್ಲಿ ನಾವು ಬೆಳೆಸಿರ್ತಕ್ಕಂತಹ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದು ಗೊತ್ತಿದೆ ಅಲ್ವಾ, ಇದು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇದನ್ನು ಕೆಲವೊಬ್ರು ಚಿಟ್ಟೆ ಹೂವು ಅಂತ ಕರೀತಾರೆ, ನಾವು ಕೂಡ ಚಿಟ್ಟೆ ಹೂವು ಅಂತಲೇ ಕರಿತೀವಿ. ನೋಡಿ ಎಷ್ಟು ಹಬ್ಕೊಂಡಿದೆ, ಮಗ್ಗು ಸಖತ್ತಾಗಿದೆ. ಆಮೇಲೆ ಅಂದರೆ ಇದು ಎಷ್ಟು ದೊಡ್ಡದಾಗಿದೆ ಅಷ್ಟು ಮಗ್ಗು ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದು ದೇವ್ರಿಗೆ ಪೂಜಿಸ್ತಾರೆ ಅವೆಲ್ಲ, ಅದು ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟು ಕರಿಬೇವಿನ ಗಿಡ, ಅಂದರೆ ನಮ್ಮ ಮನೆಯಲ್ಲೇ ಇದೆ. ಎಷ್ಟೊಂದು ಜನ ಬಂದು ಇಲ್ಲಿ ಇಸ್ಕೊಂಡು ಹೋಗ್ತಾರೆ. ಮರ ಥರ ಹಬ್ಬಿದೆ ಫುಲ್, ಚೆನ್ನಾಗಿದೆ ಅಲ್ವಾ ನೋಡಿ. ಕರಿಬೇವಿದೆ. ಇದು ಕರಿಬೇವು ಎಷ್ಟು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ರಿಗೂ ಗೊತ್ತು. ಸೊ ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಇದು ಕಾಮನ್ ಇರುತ್ತೆ. ಸೊ ನಮ್ಮ ಮನೇಲೂ ಅದು ಕಾಮನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ಯಾವ ಹೂವು ಅಂತ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಮನೇಲಿ ಹಾಕಿದ್ದಾರೆ. ಇದು ಹೂವು ಯಾವುದು ಅಂತಲೂ ಗೊತ್ತಿಲ್ಲ, ಬಟ್ಟು ಬಾಗಿಲು ಪೂಜೋದಕ್ಕೆ ಅವಕ್ಕೆಲ್ಲ ನಮ್ಮ ಮನೇಲಿ ಯೂಸ್ ಮಾಡ್ತಾರೆ. ಚೆನ್ನಾಗಿ ಒಂದು ಗಿಡ ಹಾಕಿದರೆ ಸಾಕು, ಸಕ್ಕತ್ತಾಗಿ ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ನಿಮಗೆಲ್ರಿಗೂ ಗೊತ್ತಿದೆ, ಇದು ಬದನೆಕಾಯಿ. ಸೊ ಇದು ಹೈಬ್ರಿಡ್ ಅಂತ ಹೇಳ್ತಾರೆ ಅನಿಸುತ್ತೆ, ಮೇ ಬಿ ಹೈಬ್ರಿಡ್ ಅಲ್ಲ, ಅಂದರೆ ಜಾಸ್ತಿ ಬಿಡ್ತಾವೆ ಇವು. ಆಲ್ರೆಡಿ ಬಿಟ್ಟಿದ್ದಾವೆ, ಮಗ್ಗಾಗಿದೆ ನೋಡಿ, ಇಲ್ಲೂ ಆಗಿದೆ. ನೆಕ್ಸ್ಟು ಇಲ್ಲೆಲ್ಲ ಇದು ಇರೋದೇ ಒಂದು, ಬಟ್ ಎಷ್ಟೊಂದು ಬಿಡ್ತಾವಂತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾವೆ ಅಂತ, ಎಷ್ಟೊಂದಿದ್ದಾವೆ ನೋಡಿ, ಎಷ್ಟಿದ್ದಾವೆ ಅಲ್ಲ. ನೆಕ್ಸ್ಟು ತಂಗಿನ ಸೊಸೆ. ಇದು ಹೇಗಿದೆ ನೋಡಿ, ಅಂದರೆ ಇಷ್ಟರಲ್ಲೇ ಎಲ್ಲ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತಂಗಿನ ಸೊಸೆ ಇದು. ಅದ್ರ ನೆಕ್ಸ್ಟು ವೀಳ್ಯದೆಲೆ, ಅಂದರೆ ಎಲೆ ಅಂತ ಹೇಳ್ತೇವಲ್ಲ, ಸೊ ವೀಳ್ಯದೆಲೆ. ಇದು ಎಲೆ ಎಷ್ಟು ಚೆನ್ನಾಗಿದೆ ನೋಡಿ, ಸಣ್ಣ ಸಣ್ಣಕ್ಕೆ ಎಲೆ ಇದೆ. ಅದು ಬಳ್ಳಿ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ, ಸೊ ಬಳ್ಳಿನ ಇದು ನೋಡಿ. ಬಂದ್ಬಿಟ್ಟು ಪ್ಯಾರ್ಲೆ ಗಿಡ ನೋಡಿ, ಇಲ್ಲಿ ಎಷ್ಟೊಂದಿದ್ದಾವೆ. ಅದು ನಾವೆಲ್ಲ ಬೆಂಗಳೂರಲ್ಲಿ ಬೇರೆ ಕಡೆ ಎಲ್ಲ ಹೇಳ್ತಾರೆ ಸೀಬೆಕಾಯಿ ಅಂತ ಹೇಳ್ತಾರಲ್ವ. ಸೊ ಇದು ಪ್ಯಾರ್ಲೆ ಗಿಡ, ಇಷ್ಟೆಲ್ಲ ಇದ್ದಾವೆ. ಜಂಪ್ಲು ಗಟ್ಟಿದೆ, ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಜಂಪ್ಲು ಗಟ್ಟಿದೆ ಅಂತ ಹೇಳ್ತಾರೆ. ಸೊ ಅದೇ ಥರ ಆಗಿದೆ ನೋಡಿ. ಎಷ್ಟೊಂದಿದೆ. ಇದು ಒಂದು ಹೂವಿನ ಗಿಡ. ಇದ್ರ ಹೆಸರು ಬಂದುಬಿಟ್ಟು ಗೌರಿ ಗಿಡ. ಗೌರಿ ಇಲ್ಲಿ ಇದ್ದಾಳೆಲ್ಲ ಗೊತ್ತಿಲ್ಲ, ಬಟ್ ಗೌರಿ ಗಿಡ ಅಂತ ಹೆಸರು ಹೇಳ್ತಾರೆ ಇದಕ್ಕೆ. ಅಂದರೆ ಹಿಂದಿನ ಕಾಲದಿಂದ ಇದು ಹೆಸರು ಬಂದಿದೆ, ಗೌರಿ ಗಿಡ ಅಂತಲೇ ಹೇಳ್ತಾರೆ. ನೆಕ್ಸ್ಟು ಇದು ಮುಳ್ಗಾಯಿ, ಅಂದರೆ ಬದನೆಕಾಯಿ ಅಂತ ಹೇಳ್ತಾರಲ್ಲ ಅದ್ರದ್ದು ಇನ್ನೊಂದು ಪುಟ್ಟ ಮರಿ. ನೆಕ್ಸ್ಟು ನನ್ನ ಫೇವ್ರೆಟ್ ಬಂದುಬಿಟ್ಟು ಗುಲಾಬಿ. ಇದು ನಾನು ಸಾಕಿರುವಂತಹ ಗುಲಾಬಿ, ಎಷ್ಟು ಚೆಂದ ಇದೆ ನೋಡಿ, ಸಾಕಾಗಿದೆ ಗುಲಾಬಿ ಗಿಡ. ಇದು ಹೇಗಿದೆ ನೋಡಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಳಿ ಎಕ್ಕೆ ಹೂವು ಅಂತಲೇ ಹೇಳ್ಬೋದು. ಇದು ದೇವರಿಗೆ ಇದು ತುಂಬ ಶ್ರೇಷ್ಠವಾದಂತಹ ಗಿಡ ಅಂತಲೇ ಹೇಳ್ಬೋದು. ನೆಕ್ಸ್ಟು ಟಮಟೆ ಗಿಡ ಎಷ್ಟು ಕ್ಯೂಟಾಗಿ ಸಣ್ಣಕ್ಕಿದೆ. ನೆಕ್ಸ್ಟು ಇದು ಒಂದು ಎಲ್ಗಾ ಸೊಪ್ಪು ಅಂತ ಹೇಳ್ತಾರೆ. ಇದು ಕೆಮ್ಮು ಏನಾದರೂ ಕಫ ಏನಾದರೂ ಇತ್ತು ಅಂದರೆ ಇದನ್ನ ಯೂಸ್ ಮಾಡಿದ್ವಿ ಅಂದರೆ
ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಯಾರಿಗೆಲ್ಲ ಕೆಮ್ಮಿರುತ್ತೆ, ಶೀತ ಇರುತ್ತೆ, ಅವರು ತಕ್ಷಣ ಹೋಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದನ್ನ ಯೂಸ್ ಮಾಡಲೇಬೇಕು. ಜೋರಾಯಿತು. ಆವಾಗಲೇ ತೋರಿಸಿದ್ನಲ್ಲ ಸಣ್ಣದ ಗಿಡ, ಇದು ದೊಡ್ಡದು ನಮ್ಮ ಮನೆ ಗಿಡ. ಈ ಫೋನ್ ಮಳೆನೂ ಬರ್ತಾ ಇದೆ. ಎಂಜಾಯ್ ಯುವರ್ ಡೇ, ಸೊ ನೈಸ್. ನಾನು ಫಸ್ಟ್ ಟೈಮು ಮಳೆ ತೋರಿಸ್ಕೊಂತ ಇರೋದು, ಅಂದರೆ ತುಂಬ ಸಲ ತೋರಿಸ್ಕೊಂತಿದ್ದೀನಿ. ಈ ವರ್ಷದ ಮಳೆಯಲ್ಲಿ ತೋರಿಸ್ಕೊಂತ ಇರೋದು ಫಸ್ಟ್ ಟೈಮ್. ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಪರಂಗಿ ಗಿಡ. ಪರಂಗಿ ಗಿಡನ ನಮ್ಮನೆ ಹಿತ್ತಲಲ್ಲಿ ಬೆಳೆಸಿದ್ದೀವಿ. ಸಾರಿ, ಗಿಡ ಅಲ್ಲ ಇದು, ಪರಂಗಿ ಬಳ್ಳಿ ಅಂತಲೇ ಹೇಳ್ತಾರೆ, ಬಳ್ಳಿ ಇದು. ನೆಕ್ಸ್ಟು ಕೆಂಪು ಕಲರ್ ಹೂವು, ಇದು ದಾಸವಾಳ ಹೂವು. ಇದರಲ್ಲೇ ವೆರೈಟೀಸ್ ಆಫ್ ಹೂವು ಇದೆ, ದಾಸವಾಳ ಹೂವು ಅಂತಲೇ ಹೇಳ್ಬೋದು. ಇದು ಈ ಕಲರ್ ಬೇರೆ ಇದೆ. ಇದು ಎಷ್ಟೊಂದು ಮಗ್ಗಾಗಿದೆ ನೋಡಿ, ಸಖತ್ತಾಗಿದ್ದಾವೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ರೀತಿ ದಾಸವಾಳ ಹೂವು. ಅದರಲ್ಲೇ ಇದು ಈ ಥರ ಇದ್ದರೆ ಇದು ಇನ್ನೊಂದು ಬೇರೆ ಥರ ದಾಸವಾಳ. ಕಲರ್ ಕೆಂಪೆ, ಬಟ್ ಚೇಂಜ್ ಇರುತ್ತೆ. ನೆಕ್ಸ್ಟು ಮಾವಿನ ಗಿಡ, ಮಾವಿನದು ಮರ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡದಾಗಿದೆ. ಇದ್ರದ್ದು ಹಣ್ಣು ಮಾತ್ರ ಎಕ್ಸ್ಟ್ರಾಡಿನರಿ, ಅಷ್ಟು ಸ್ವೀಟಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಇದು ನೋಡಿ, ಇದು ಎಲ್ರಿಗೂ ಗೊತ್ತಿರುತ್ತೆ. ಎಂಥದ್ದು ಹೇಳ್ರಿ ಇದು, ನೀವೇ ಹೇಳಿ ನೋಡೋಣ. ಸೊ ಇದನ್ನು ನೀವು ಹೇಳೋಕ್ಕಾಗಲ್ಲ, ನಾನೇ ಹೇಳಬೇಕು. ಇದು ನೇಮ್ ಬಂದುಬಿಟ್ಟು ಮನಿ ಪ್ಲ್ಯಾಂಟ್. ಅಂದರೆ ಇವಾಗ ಹಚ್ಚಿದ್ದಾರೆ, ಸೊ ಆವಾಗ ಹಚ್ಚಿದ್ರು, ಇದು ಹಾಳಾಗೋಗಿತ್ತು, ಸೊ ಮತ್ತೆ ಹೊಸ ಹಚ್ಚಿದ್ದಾರೆ. ನೆಕ್ಸ್ಟು ಇಚ್ಕಣಗ್ಲ ಹೂವು ಅಂತ ಹೇಳ್ತಾರೆ. ಇಚ್ಕಣಗದಲ್ಲಿ ವೈಟ್ ಇರುತ್ತೆ, ಆಮೇಲೆ ಈ ಕಲರ್ ಬೇರೆ ಇರುತ್ತೆ. ವೈಟ್ ಕಲರ್ ಇಲ್ಲಿದೆ. ಇದು ಕೆಲವೊಬ್ಬರು ತಿಂತಾರೆ ಅಂತ ಹೇಳ್ತಾರೆ, ಇದನ್ನು ಅದೆಲ್ಲ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಟಮಟೆ ಗಿಡ. ಟಮಟೆ ಈಚು ಅಂತ ಹೇಳ್ತಾರೆ, ಈಚಾಗಿದ್ದಾವೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಈಚಾಗಿದ್ದಾವೆ ಅಂತ. ನೆಕ್ಸ್ಟು ಪಪ್ಪಾಯ ಗಿಡ ಇದೆ. ಪಪ್ಪಾಯ ಗಿಡ ಎಷ್ಟು ಚೆಂದವಾಗಿ ಕಾಣಿಸ್ತದೆ. ಸಣ್ಣ ಗಿಡ ಇದೇನು, ಸಣ್ಣ ಮರ ಆಗಿಲ್ಲ, ಗಿಡ ಇದೆ ಇದು. ನೆಕ್ಸ್ಟು ಮೆಹಂದಿ ಸೊಪ್ಪು. ಮೆಹಂದಿ ಸೊಪ್ಪು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮೆಹಂದಿ ತಲೆಗೆ ಹಚ್ಕೊಳೋದು. ಇದು ಎಷ್ಟು ಒಳ್ಳೆಯದು ಅಂತಲೂ ಗೊತ್ತು. ತಲೆಗೆ ಹಚ್ಕೊಂಡ್ರೆ ಕೆಮಿಕಲ್ಲು ಯಾವುದೂ ಇರೋದಿಲ್ಲ, ನಾನ್ ಕೆಮಿಕಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ಇಸ್ಮುಂಗ್ಲಿ ಸೊಪ್ಪು ಅಂತಲೇ ಹೇಳ್ತೀವಿ. ಇದು ಇಸ್ಮುಂಗ್ಲಿ ಸೊಪ್ಪು ಅಂದರೆ ಏನಕ್ಕೆ ಯೂಸ್ ಮಾಡ್ತಾವಪ್ಪ ಅಂದರೆ, ಕಾಲಿಗೆ ಮುಳ್ಳು ನೆಟ್ಟಾಗ ಅಥವಾ ಏನಾದರೂ ಕಾಲು ಬಾತಾಕೊಂಡಾಗ ಇದನ್ನು ಮತ್ತು ಅರಿಶಿನ ಇದನ್ನು ಬಿಸಿ ಮಾಡಿಕೊಂಡು ಕುಟ್ಕೊಂಡು ಹಚ್ಕೋಬೇಕು. ಹಚ್ಕೊಳೋದ್ರಿಂದ ಕಾಲು ಊತ ಎಲ್ಲ ಕಡಿಮೆ ಆಗುತ್ತೆ. ಆಯುರ್ವೇದ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಇದ್ರ ಹೆಸರು ಬಂದುಬಿಟ್ಟು ಇಸ್ಮುಂಗ್ಲಿ ಸೊಪ್ಪು ಅಂತಲೇ ಹೇಳ್ತೀನಿ, ಓಕೆನಾ. ಇವಳು ನನಗಿಂತ ಚಿಕ್ಕಳು, ಬಟ್ ನಾನಂದರೆ ತುಂಬ ಇಷ್ಟಪಡ್ತಾಳೆ. ಸೊ ಇವಳ ನೇಮ್ ಬಂದುಬಿಟ್ಟು ಮಾನ್ಸ. ಹಾಯ್. ಬಟ್ ನನ್ನ ಥರನೇ ರಪ್ಪ ಗುಂಡಕ್ಕಾಗಿದ್ದಾಳೆ. ಇವಳು ನೋಡಿದರೆ ಎಷ್ಟನೇ ಕ್ಲಾಸ್ ಮಾನ್ಸ ನೀನು? 7th ಅಂತ ಅನ್ಸೋದೇ ಇಲ್ಲ, ದೊಡ್ಡಳ ಥರ ಕಾಣಿಸ್ತಾಳೆ. ಇವಾಗ ಸ್ಟಾರ್ಟ್ ಮಾಡೋಣ ವ್ಲಾಗ್. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನು ತುಂಬ ಎಂಜಾಯ್ ಮಾಡೋವಂತಹದ್ದು, ನಿಮಗೆ ಬೇಕಾಗಿರುವಂತಹದ್ದು ವಿಡಿಯೋನ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತೀನಿ. ನನ್ನ ನೇಮ್ ಬಂದುಬಿಟ್ಟು ಪಾಸಿಟಿವ್ ಸಹನ. ಯಾರೆಲ್ಲ ನೋಡಿಲ್ವೋ, ಸೊ ನೇಮ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪಾಸಿಟಿವ್ ಸಹನ ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನನ್ನ ಫೋಟೋ ಕಾಣಿಸುತ್ತೆ. ಅನಂತರ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕು ಕೊಡೋದ್ರಿಂದ ನೆಕ್ಸ್ಟ್ ವೀಡಿಯೋಸು ಡೈರೆಕ್ಟಾಗಿ ಅಪ್ಡೇಟ್ ಆಗುತ್ತೆ, ಡೈರೆಕ್ಟಾಗಿ ನಿಮ್ಮ ಮೊಬೈಲಿಗೆ ಬರುತ್ತೆ ಅಂತ ಹೇಳ್ಬೋದು. ಕೊನೆಗೂ ನನ್ನ ವ್ಲಾಗನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಲವ್ ಯು ಆಲ್.